ಈ ಡ್ರೆಸ್ ಆರ್ಡರ್ ಮಾಡಿದ್ದೆ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇವತ್ತು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಹಾಕ್ಬಿಟ್ರೆ ಫುಲ್ ಲೈಬ್ರರಿಯಲ್ಲಿ ಬಂದಿದ್ದೀನಿ. ಸೋಯಾ ಯಮ್ಮಿ ಮ್ಯಾಂಗೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 15 ಡೇಸ್ ಹಾಲಿಡೇಸ್ ಆದಮೇಲೆ 1 ತಿಂಗಳು ಎಕ್ಸಾಮ್ಸ್ ಆದಮೇಲೆ ಇವತ್ತು ಫಸ್ಟ್ ಡೇ ಆಫ್ ಕಾಲೇಜ್ ಅಟೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಅ ಫೈನಲ್ ಚಾಪ್ಟರ್ ಆಫ್ ಮೈ ಡಿಗ್ರಿ ಲೈಫ್. ಸೊ ಐ ಆಮ್ ಟ್ರೈಂಗ್ ಟು ಡೂ ಅ ಡೈಲಿ ವ್ಲಾಗ್. ನೋಡೋಣ ಹೇಗಿರುತ್ತೆ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ರಜೆಗಳಾದಮೇಲೆ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಾಲೇಜ್ ಹೋಗ್ತಾ ಇದ್ದೀನಿ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡೋಣ, 1 ವೀಕ್ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಡೈಲಿ ವ್ಲಾಗ್ ಆ್ಯಂಡ್ ಇಟ್ ಈಸ್ ಡೇ 1. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಡೇ ಬರ್ತಾ ಹೆಂಗಪ್ಪ ರಶಲ್ಲಿ ಹೋಗೋದು ಇವತ್ತು ಎದ್ದು ಅಂದ್ಕೊತಿದ್ದೆ. ಸೊ ನನಗೆ ಎ ಸಿ ಬಸ್ಸಲ್ಲಿ ಸೀಟ್ ಸಿಕ್ತು. ಸೊ ಎ ಸಿ ಬಸ್ಸಲ್ಲಿ ಬಂದುಬಿಟ್ಟೆ, ದುಡ್ಡು ಪೇ ಮಾಡಿನೇ. ಸೊ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಸೊ ಕಾಲೇಜಲ್ಲಿ ಸಿಗ್ತೀನಿ, ಬಾಯ್. ಹಾಂ, ಸಿಲೆಬಸ್ ಆದರೂ ಬರೆಯೋಣವ ನೆಕ್ಸ್ಟ್ ಕ್ಲಾಸ್ಗೆ. ಏನದು RGH ಪಾಸ್ವರ್ಡಾ? ಏನು ಪಾಸ್ವರ್ಡ್ದು? ಲೈಬ್ರರಿ ಆ್ಯಂಡ್ ಸ್ಟಡೀಸ್ ವೈಫೈಗೆ ಅನ್ಕೊತೀನಿ. ಬುಕ್ಸ್ ಡೌನ್ಲೋಡ್ ಮಾಡೋಕ್ಕ? ನೋಡೋಣ ನಿನ್ನ ಹತ್ರ ಇದೆಯಾ ಸಿಲೆಬಸ್? ಕಮ್ ಲೆಟ್ಸ್ ರೈಟ್. ನಾನು ಹಿಂಗೆ ಹಾಕ್ಬಿಟ್ರೆ ಫುಲ್ ವೈರಲ್ ಆಗೋಯ್ತೀನಿ. ಸೊ ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಲೈಬ್ರರಿಗೆ ಬಂದಿದ್ದೀವಿ. ಈಗ ನಮಗೆ ಕ್ಲಾಸ್ ಇಲ್ಲ. ಸೊ ಸಿಲೆಬಸ್ ಬರ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ. ಹಾಯ್ ಗೈಸ್. ಹಾಂ ಹೇಳಿ. ಲೈಬ್ರರಿಗೆ ಬುಕ್ ತೊಗೊಳಕ್ಕೆ ಬಂದಿದ್ದೀವಿ. ಆಂಟಿ, ಬುಕ್ ಹುಡುಕಿ ಸಾಕಾಯ್ತು, ಸಿಕ್ಕಿಲ್ಲ. ಸ್ವಲ್ಪ ಸೈಕೋ ಫ್ರೆಂಡ್ಸ್ ನಮ್ಮದು. ಸೊ ಮನೆಗೆ ಬಂದಿದ್ದು ನಾನು ವ್ಲಾಗ್ ಮಾಡಲಿಲ್ಲ. ಕಾಲೇಜ್ ಮುಗಿಸ್ಕೊಂಡು ಸ್ವಲ್ಪ ಟಯರ್ಡ್ ಆಗಿದ್ದೆ, ಸ್ವಲ್ಪ ಬೇಗ ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಗೇನ್. ಸೊ ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ. ಇಲ್ಲಿಂದ ಲೈಕ್ ಒಂದು 700-800 ಮೀಟರ್ಸ್ ನಾನು ನಡ್ಕೊಂಡು ಹೋಗ್ತೀನಿ. ನಾರ್ಮಲಿ ಬಸ್ ಕೂಡ ಇದೆ, ಬಟ್ ಸ್ಟಿಲ್ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾವಾಗ ಹೋಗೋಣ ಅಂದರೆ ತುಂಬ ಮಳೆ. ತೋರಿಸ್ತೀನಿ ಇಲ್ಲಿ ಯಾವ ಥರ ಮಳೆ ಬರ್ತಿದೆ ಅಂತ. ಸಿಕ್ಕಾಪಟ್ಟೆ ಮಳೆ. ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಸಿಡ್ಲು ಬೇರೆ. ಸೊ ಮಳೆ ಸಿಕ್ಕಾಪಟ್ಟೆ, ಅದಕ್ಕೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇಲ್ಲ. ಜಸ್ಟ್ ಸ್ವಲ್ಪ ಹೊತ್ತು ಬರೆಯೋಕ್ಕಿದೆ, ಓದೋಕ್ಕೇನೂ ಇಲ್ಲ. ಇನ್ನು ಇವಾಗಲ್ವಾ ಫಸ್ಟ್ ಡೇ ಸ್ಟಾರ್ಟ್ ಆಗಿರೋದು ಕಾಲೇಜು. ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿದೆ, ಬಜ್ಜಿ ಬೋಂಡ ಆ ಥರ ಏನಾದರೂ. ಟಯರ್ಡ್ ಫೀಲ್ ಆಗ್ತಿದೆ ಮಾಡ್ಕೊಂಡು ತಿನ್ನೋಕ್ಕೂ. ನೋಡೋಣ, ಏನಾದರೆ ಮಾಡ್ಕೊಂಡು ತಿಂತೀನಿ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಬರೆಯೋದಿದೆ, ಬರ್ದು ಮಲ್ಕೋತೀನಿ ಅಷ್ಟೇ. ಈ ವ್ಲಾಗ್ ತುಂಬ ಚಿಕ್ಕದಾಗಿರುತ್ತೆ ಅಂತ ಅಂದ್ಕೊತೀನಿ. ನೋಡೋಣ. ಈಗ ಕರೆಂಟ್ ಹೋಗೋ ಚಾನ್ಸಸ್ ತುಂಬ ಇದೆ. ಫೋನ್ ಚಾರ್ಜ್ ಹಾಕಬೇಕು, ಚಾರ್ಜ್ ಇಲ್ಲ. ಬೆಳಗ್ಗೆಯಿಂದ ಕಾಲೇಜಲ್ಲಿ ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಬಂದೆ ಬಸ್ಸಲ್ಲಿ ಬರೋ ಅಷ್ಟರಲ್ಲೇ ಕತ್ಲೆ ಹಾಕ್ಬಿಟ್ಟಿರುತ್ತೆ. ನಾನು ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಲೈಕ್ 7 ಡೇಸ್ ಮಾಡಿ ಟ್ರೈ ಮಾಡಿ ನೋಡೋಣ ಡೈಲಿ ವ್ಲಾಗ್ಸ್ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಲೈಕ್ ಈ ವೀಕ್ ಮಾಡಿ ನೋಡೋಣ. ಇನ್ ಕೇಸ್ ಇಫ್ ಇಟ್ ಈಸ್ ಗೋಯಿಂಗ್ ವೆಲ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮೆಲ್ಲರೂ ಸಪೋರ್ಟ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನನ್ನ ವ್ಲಾಗ್ಸಲ್ಲಿ ಜಾಸ್ತಿ
a study vlog or travel vlog. I'll be doing some travel vlogs soon because I'm traveling somewhere. Guess ಮಾಡ್ತಾ ಇದ್ದೀನಿ. ಸೊ ಯಾ ಹೊಟ್ಟೆ ಹಸಿತಿತ್ತು, ಮಾಡ್ಕೊಂಡು ತಿನ್ನೋಕ್ಕಂತೂ ನನ್ನ ಕೈಯಲ್ಲಿ ಇವಾಗ ಆಗಲ್ಲ. ಅದಕ್ಕೆ ಮ್ಯಾಂಗೋ ತಿನ್ನೋಣ ಅಂತ ಅಂದ್ಕೊಂಡೆ. ತಂದಿದ್ದೆ ಮೊನ್ನೆ ನಾನೇ. ಮ್ಯಾಂಗೋ ಸೀಸನ್ ಮುಗಿಯೋಕ್ಕೆ ಬಂದರೂ ನಾನಂತೂ ಬಿಡೋ ಥರ ಕಾಣಿಸಲ್ಲ. ನಂಗೆ ಮ್ಯಾಂಗೋನು ತುಂಬ ಇಷ್ಟ. ಸೊ ಯಾ ಯಮ್ಮಿ ಮ್ಯಾಂಗೋ. ಸೊ ಯಾ ಗೈಸ್, ಇವಾಗ ಒಂದು ಲೈಕ್ ಸ್ವಲ್ಪ ಪಾರ್ಸಲ್ಸ್ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಒಂದು ಬಂದಿದೆ. ಲೈಕ್ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಲ್ವಾ, ಅದರಲ್ಲಿ ಒಂದೊಂದು ವ್ಲಾಗಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ ಅದೇ ನಾನು ಈ ಡ್ರೆಸ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಸಮ್ಮರಲ್ಲಿ ವೆಕೇಷನ್ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಡ್ಯೂ ಟು ಸಮ್ ರೀಸನ್ಸ್ ಹೆಲ್ತ್ ಪ್ರಾಬ್ಲಮ್ ಆಯಿತು, ಎಕ್ಸಾಮ್ಸ್ ಇತ್ತು, ಮತ್ತು ಟಿಕೆಟ್ ಬುಕ್ ಮಾಡೋಕ್ಕೋದ್ರೆ ಟ್ರೈನ್ ಟಿಕೆಟ್ ಸಿಕ್ಕಲಿಲ್ಲ. ತುಂಬ ಪ್ರಾಬ್ಲಮ್ ಆಯಿತು. ಸೊ ಕಾಲೇಜ್ ಸ್ಟಾರ್ಟ್ ಆದಮೇಲೆ ವೆಕೇಷನ್ ಹೋಗ್ತಾಯಿದ್ದೀನಿ. ಅದಕ್ಕೆ ಈ ಡ್ರೆಸ್ ಆರ್ಡರ್ ಮಾಡ್ಕೊಂಡಿದ್ದೆ. ನಂತರ ಆ್ಯಕ್ಚುಲಿ ನಾನು ಲೈಟ್ ಶೇಡ್ಸ್ ಹಾಕಲ್ಲ. ನನಗೆ ಒಂದು ಅಸಂಪ್ಷನು, ನಾನು ಮೇ ಬಿ ಇದ್ರಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಲೈಟ್ ಶೇಡ್ಸ್ ನಂಗೆ ಚೆನ್ನಾಗಿ ಕಾಣಿಸಲ್ಲ, ಡಾರ್ಕ್ ಶೇಡ್ಸ್ ಮಾತ್ರ ಚೆನ್ನಾಗಿ ಕಾಣಿಸೋದು ಅಂತ. ಬಟ್ ಈ ಸಲ ಟ್ರೈ ಮಾಡಲೇಬೇಕು ಅಂತ ಲೈಟ್ ಬ್ಲೂ ಶೇಡಲ್ಲಿ ಒಂದು ಮ್ಯಾಕ್ಸಿ ಡ್ರೆಸ್ ಆರ್ಡರ್ ಮಾಡಿದ್ದೆ. ಸೊ ಯಾ ಈ ಥರ ಇದೆ. ಇದು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಸೈಜ್ ಎಸ್ಸಿಂದ ಆರ್ಡರ್ ಮಾಡಿದ್ದೀನಿ, ಆ್ಯಸ್ ಯು ಕ್ಯಾನ್ ಸಿ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನನಗೆ ಪಾರ್ಸಲ್ಸ್ ಬಂದರೆ ಅದಕ್ಕಿಂತ ಖುಷಿಯಾಗಿರೋದು ನನ್ನ ಲೈಫಲ್ಲಿ ಏನೂ ಇಲ್ಲ ಗೈಸ್. ನಾನು ಆರ್ಡರ್ ಮಾಡಿರೋ ಪಾರ್ಸಲ್ಸ್ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಸಿ ಆ್ಯಂಡ್ ಆಲ್ಸೋ ಸಿ ಮೈ ನೇಲ್ಸ್. ಈ ಥರ ಮಾಡಿಸ್ಕೊಂಡಿದ್ದೀನಿ ನೇಲ್ಸ್. ಮೇ ಬಿ ಕಾಣಿಸ್ತಿರಲ್ಲ. ಸಿ ಫುಲ್ಲು ಕಾಟನ್ ಸಾಫ್ಟ್ ಮೆಟೀರಿಯಲ್ ಗೈಸ್, ತುಂಬ ಚೆನ್ನಾಗಿದೆ. ಈ ಥರ ಇದೆ. ಇದು ಸ್ಲೀವ್ಸ್ ಈ ಥರ ಇದೆ, ಲೈಕ್ ಫ್ಲಫಿ ಸ್ಲೀವ್ಸ್, ಎರಡು ಸೈಡು ಹಾಗೆ ಇರುತ್ತೆ. ಆ್ಯಂಡ್ ಮೇನ್ ಇದು ಹಿಂದೆ ಎಲಾಸ್ಟಿಕ್ ಇರೋದ್ರಿಂದ ಲೈಕ್ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ಬಾಡಿಗೆ. ಆ್ಯಂಡ್ ಟೈ ಮಾಡ್ಕೊಳಕ್ಕೆ ಇದು ಕೊಟ್ಟಿದ್ದಾರೆ 2 ಸೈಡ್ಸಿಂದ. ಇದು ಚೆನ್ನಾಗಿದೆ. ಆ್ಯಂಡ್ ಯಾ ಇಷ್ಟು ಉದ್ದ ಇದೆ. ಇದು ಬೇಕಾದರೆ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಆವಾಗ ನೋಡಿ. ತುಂಬ ಚೆನ್ನಾಗಿದೆ ಮೆಟೀರಿಯಲ್, ತುಂಬ ಸಾಫ್ಟಾಗಿದೆ. ಆ್ಯಕ್ಚುಲಿ ಇಟ್ ಈಸ್ ಲೈಕ್ ಮೋರ್ ಆಫ್ ಲೈಕ್ ಅ ಕಾಟನ್ ಮೆಟೀರಿಯಲ್, ಬಟ್ ಕಂಪ್ಲೀಟ್ ಕಾಟನ್ ಅಲ್ಲ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೆ ಆರ್ಡ್ರ್ ಮಾಡಿಕೊಂಡೆ. ಸೊ ಯಾ ಇದಾಗಿತ್ತು ಇವತ್ತಿನ ವ್ಲಾಗ್. ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ಈಸ್ ಅ ಫಸ್ಟ್ ಡೇ. ಮತ್ತು ಕಾಲೇಜಲ್ಲಿ ಎಲ್ಲರೂ ಫ್ರೆಂಡ್ಸ್ ಸಿಕ್ಕರು, ತುಂಬ ಚೆನ್ನಾಗಿ ಮಾತಾಡ್ಕೊಂಡೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಏನು ಅಷ್ಟಾಗಿ ವ್ಲಾಗ್ ಮಾಡಿರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಯಾ ಇದ್ರದ್ದು ಲಿಂಕ್, ಲೈಕ್ ಈ ಟಾಪ್ದು ಲಿಂಕ್ ಬೇಕಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅವ್ರ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನಾನು ಪಿನ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗೋಣ. ಅಂಟಿಲ್ ದೆನ್ ಬಾಯ್.